ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಬನ್ನೇರುಘಟ್ಟದಿಂದ ಕೇವಲ 5-6 ಕಿಲೋಮೀಟರ್ಗಳ ದೂರದಲ್ಲಿರುವಂತಹ ಆಶಾಪುರ ಮಾತಾಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಜೈನರ ಟೆಂಪಲ್ಲು, ಆದರೆ ಕರ್ನಾಟಕದ ಗೋಲ್ಡನ್ ಟೆಂಪಲ್ ಅಂತಲೇ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾವು ಈ ದೇವಸ್ಥಾನ ಹೇಗಿದೆ, ಅಲ್ಲಿನ ವಿಶೇಷತೆಗಳೇನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಭವ್ಯವಾದಂತಹ ದೇವಸ್ಥಾನ ಇರೋದು ಬನ್ನೇರುಘಟ್ಟದಲ್ಲಿ. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಸರ್ಕಲ್ನಿಂದ ಆಪೋಸಿಟ್ ರೋಡ್ನಲ್ಲಿ, ಅಂದ್ರೆ ಕಗ್ಗಲಿಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಒಂದು 5-6 ಕಿಲೋಮೀಟರ್ಗಳ ದೂರ ಹೋದ್ರೆ ಅಲ್ಲಿ ಕಾಸರಗುಪ್ಪೆ ಅನ್ನುವಂತಹ ಒಂದು ಸಣ್ಣ ಹಳ್ಳಿ ಸಿಗುತ್ತೆ. ಅಲ್ಲಿನ ನಿಸರ್ಗದ ಮಧ್ಯದಲ್ಲೇ ಈ ಸುಂದರವಾದಂತಹ ದೇವಸ್ಥಾನ ಇದೆ. ಇದು ಜೈನರ ಟೆಂಪಲ್, ಬಟ್ ಅದ್ಭುತವಾಗಿದೆ. ಹೇಳ್ಬೇಕಂದ್ರೆ ಶ್ರೀ ಆಶಾಪುರ ಮಾತಾಜಿ ದೇವಸ್ಥಾನ ಇತ್ತೀಚೆಗೆ ಕರ್ನಾಟಕದ ಗೋಲ್ಡನ್ ಟೆಂಪಲ್ ಅಂತಲೇ ಪ್ರಸಿದ್ಧವಾಗ್ತಾ ಇದೆ. ಹಾಗೇನೇ ಈ ದೇವಸ್ಥಾನ ನಮ್ಮನ್ನ ಆಕರ್ಷಿಸೋದು ಹೊಳೆಯುವಂತಹ ಬಂಗಾರದ ಬಣ್ಣದಿಂದ ಮತ್ತು ಆ ರಾಜಸ್ಥಾನಿ ಶೈಲಿಯ ಕಲಾಕೃತಿಗಳಿಂದ. ಸುತ್ತಲೂ ಕಾಡು, ಆ ನಿಸರ್ಗದ ಮಧ್ಯದಲ್ಲೇ ಈ ಸುಂದರವಾದಂತಹ ದೇವಸ್ಥಾನ. ಅಂಡ್ ಈ ದೇವಾಲಯದ ಒಳಕ್ಕೆ ಎಂಟರ್ ಆಗುತ್ತಲೇ ಕುಡಿಯುವ ನೀರಿನ ಬೃಹತ್ ಕಲಶವೊಂದು ಎದುರಾಗುತ್ತೆ. ಅದಕ್ಕೆ ನಲ್ಲಿಗಳನ್ನ ಫಿಕ್ಸ್ ಮಾಡಿದ್ದು ಶುದ್ಧ ಕುಡಿಯುವ ನೀರು ಸಿಗುತ್ತೆ. ಹೊರಗಿನಿಂದ ಬರುವಂತವರಿಗೆ ಮತ್ತು ರಸ್ತೆಯಲ್ಲಿ ಓಡಾಡುವಂತಹ ಆಟೋ, ಕಾರು, ಬಸ್ಸಿನ ಜನರಿಗೆ ಇಲ್ಲಿ ಶುದ್ಧವಾದಂತಹ ಕುಡಿಯುವ ನೀರು ಸಿಗುತ್ತೆ. ಹಾಗೆ ನಾವು ಒಳಕ್ಕೆ ಹೋಗ್ತಾ ಹೋದ್ರೆ ಅಲ್ಲಿ ಸದಾಕಾಲ ಉರಿತಾ ಇರುವಂತಹ ಹರಕೆಯ 2 ಅಗ್ನಿ ಕುಂಡಗಳು ಕಾಣಿಸ್ತೇವೆ. ಎದುರಿಗೆ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇರುವಂತಹ ಆ ಸುಂದರವಾದಂತಹ ದೇವಾಲಯ. ಈ ದೇವಸ್ಥಾನ ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದ್ರೆ ರಾತ್ರಿ 8 ಗಂಟೆವರೆಗೂ ತೆರೆದಿರುತ್ತೆ. ಅಂಡ್ ಇಲ್ಲಿ 3 ಹೊತ್ತು ಕೂಡ ಪ್ರಸಾದವನ್ನ ಅಂದ್ರೆ ಊಟವನ್ನ ನೀಡುವಂತಹ ವ್ಯವಸ್ಥೆ ಇದೆ. ಮತ್ತು ಆ ರಾಜಸ್ಥಾನಿ ಶೈಲಿಯ ಊಟ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಇಲ್ಲಿ ಬೆಳಗ್ಗೆ ಟಿಫನ್ಗೆ ಡೈಲಿ ಒಂದಷ್ಟು ವೆರೈಟಿ ರಾಜಸ್ಥಾನಿ ಫುಡ್ ಸಿಗುತ್ತೆ. ನಮ್ಮ ಮನೆಗಳಲ್ಲಿ ರೊಟೀನ್ ಆಗಿ ಇಡ್ಲಿ, ವಡೆ, ಚಿತ್ರಾನ್ನ, ದೋಸೆ, ಪಲಾವ್ ಅಂತ ತಿಂತಾ ಇದ್ದಂತವರಿಗೆ ಈ ರಾಜಸ್ಥಾನಿ ಟಿಫನ್ ಊಟ ಸಖತ್ ಇಷ್ಟವಾಗುತ್ತೆ. ಇಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂದ್ರೆ ಸಂಜೆ 6ಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಈ ಆಶಾಪುರ ಮಾತಾಜಿ ದೇವಸ್ಥಾನವೇನೋ ರಾತ್ರಿ 8 ಗಂಟೆವರೆಗೂ ಓಪನ್ ಇದ್ರು, ರಾತ್ರಿಯ ಊಟ ಮಾತ್ರ ಸಂಜೆ 6ಕ್ಕೆ ಅಂದ್ರೆ ಸೂರ್ಯಾಸ್ತಕ್ಕೂ ಮುಂಚೆನೆ ಕೊಡಲಾಗುತ್ತೆ. ಯಾಕಂದ್ರೆ ಇದು ಜೈನ್ ಟೆಂಪಲ್, ಹಾಗಾಗಿ ಸೂರ್ಯ ಮುಳುಗಿದ ಮೇಲೆ ಅವರು ಊಟ ಮಾಡಲ್ಲ. ಒಂಥರ ಡಿಫ್ರೆಂಟ್ ಸಿಸ್ಟಮ್, ಚೆನ್ನಾಗಿದೆ. ಇನ್ನು ಈ ದೇವಾಲಯದ ಬಗ್ಗೆ ಹೇಳೋದಾದ್ರೆ ಗರ್ಭಗುಡಿಯ ಬಲಭಾಗದಲ್ಲಿ ರಿದ್ದಿ ಸಿದ್ಧಿ ಸಹಿತ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಮಾ ಆಶಾಪುರ ದೇವಿಯ ಸುಂದರವಾದಂತಹ ಮತ್ತು ಶಾಂತ ಚಿತ್ತದ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಗರ್ಭಗುಡಿಯ ಎಡಭಾಗದಲ್ಲಿ ಕ್ಷೇತ್ರಪಾಲಕ ಕಾಲಭೈರವ ಅಂತಲೇ ಕರೆಯಲಾಗುವಂತಹ ಸೋನಾನ ಕೇತ್ಲಾಜಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರಾಜಸ್ಥಾನ ಮತ್ತು ಗುಜರಾತ್ನ ಕೆಲವೊಂದು ಭಾಗಗಳಲ್ಲಿ ಶ್ರೀ ಆಶಾಪುರ ಮಾತಾಜಿಯ ಆರಾಧನೆ ಸಾರ್ವತ್ರಿಕವಾಗಿದೆ. ಫ್ರೆಂಡ್ಸ್, ಈ ಆಶಾಪುರ ಮಾತಾಜಿ ರಾಜಸ್ಥಾನದ 36 ಕೋಮುಗಳಿಗೆ ಮತ್ತು 100 ಗೋತ್ರಗಳಿಗೆ ಕುಲದೇವತೆ. ಈ ಮಾ ಆಶಾಪುರ ಮಾತಾಜಿ ಅಂದ್ರೆ ದುರ್ಗೆ ಅಂತ ಅರ್ಥ ಬರುತ್ತೆ. ಇಲ್ಲಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಗ್ರಹದೋಷ ಪರಿಹಾರ, ಲಕ್ಷ್ಮೀ ಕಟಾಕ್ಷದಂತಹ ಕೋರಿಕೆಗಳು ಈಡೇರ್ತವೆ ಅಂತ ಅಲ್ಲಿನ ಭಕ್ತರು ನಂಬಿದರೆ ಸುಮಾರು ವರ್ಷಗಳಿಂದಲೂ ಕೂಡ ಆ ಆಶಾಪುರ ಮಾತೆಯನ್ನ ಆರಾಧಿಸ್ತಾ ಬರ್ತಾ ಇದ್ದಾರೆ. ಅಂಡ್ ಇಲ್ಲಿ ಭಂಡಾರಿ ಫ್ಯಾಮಿಲಿಯವರು ಅದೇ ಪರಂಪರೆಯನ್ನ ಫಾಲೋ ಮಾಡ್ತಾ ಅದೇ ಫ್ಯಾಮಿಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದೆ ಮತ್ತು ಅದೇ ಫ್ಯಾಮಿಲಿಯ ಟ್ರಸ್ಟ್ ಇಲ್ಲಿನ ಸಕಲ ಆಗುಹೋಗುಗಳನ್ನ ನೋಡಿಕೊಳ್ತಾ ಇದೆ. ಇನ್ನು ಇಲ್ಲಿನ ವಿಶೇಷತೆ ಏನು ಅಂದ್ರೆ ಭಕ್ತರು ತಮ್ಮ ತಮ್ಮ ಕೋರಿಕೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ಇಲ್ಲಿರುವಂತಹ ಹಾರೈಕೆ ಬಾಕ್ಸ್ಗೆ ಹಾಕ್ತಾರೆ. ಅಂಡ್ ಈ ರೀತಿ ತಮ್ಮ ಕೋರಿಕೆಗಳನ್ನ ಬರೆದು ಚೀಟಿಯನ್ನ ಆ ಬಾಕ್ಸ್ ನಲ್ಲಿ ಹಾಕೋದ್ರಿಂದ ಮಾ ಆಶಾಪುರ ಮಾತಾಜಿ ಭಕ್ತರ ಕೋರಿಕೆಗಳನ್ನ ನೆರವೇರಿಸ್ತಾರೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಜೊತೆಗೆ ಅಮಾವಾಸ್ಯೆಯ ದಿನಗಳು ಮತ್ತು ಮಾತಾಜಿಯ ವಿಶೇಷ ದಿನಗಳಲ್ಲಿ ಇಲ್ಲಿ ಭಾರಿ ಜನಜಾತ್ರೆ ಇರುತ್ತೆ. ದೇಶದ ವಿವಿಧ ಭಾಗಗಳಿಂದ ಬರುವಂತಹ ಜೈನರು ಇಲ್ಲಿ ತಮ್ಮ ಹರಕೆಗಳನ್ನ ತೀರಿಸ್ತಾರೆ. ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಶಾಪ್ ನಲ್ಲಿ ಭಕ್ತರು ದೇವರಿಗೆ ಅರ್ಪಿಸಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನ ಖರೀದಿಸ್ತಾರೆ. ಅಂಡ್ ಅದರಲ್ಲಿ ಒಣಕೊಬ್ಬರಿಯನ್ನ ಆಶಾಪುರ ಮಾತೆಗೆ ಅರ್ಪಣೆಯನ್ನ ಮಾಡ್ತಾರೆ. ನಂತರ ಅಲ್ಲಿರುವಂತಹ ಪೂಜಾರಿಗಳು ಅದರಲ್ಲಿ ಅರ್ಧ ಬಟ್ಟಲು ಕೊಬ್ಬರಿಯನ್ನ ಅವರಿಟ್ಟುಕೊಳ್ತಾರೆ ಮತ್ತು ಅರ್ಧ ಬಟ್ಟಲು ಕೊಬ್ಬರಿಯನ್ನ ಭಕ್ತರಿಗೆ ವಾಪಸ್ ಕೊಡ್ತಾರೆ. ಇನ್ನು ಅವರು ಆ ಕೊಬ್ಬರಿಯನ್ನ ತೆಗೆದುಕೊಂಡು ಅಲ್ಲಿರುವಂತಹ 2 ಅಗ್ನಿ ಕುಂಡಗಳಿಗೆ ಹಾಕಿ ಕೈ ಮುಗಿದು ಪ್ರದಕ್ಷಿಣೆಯನ್ನ ಮಾಡಿದ್ರೆ ಅವರಂದುಕೊಂಡಿದ್ದು ನೆರವೇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ವಾಪಸ್ ಕೊಟ್ಟಂತಹ ಅರ್ಧ ಬಟ್ಟಲು ಕೊಬ್ಬರಿಗಳನ್ನ ಇಲ್ಲಿನ
ಅಗ್ನಿಕುಂಡಗಳಲ್ಲಿ ಹಾಕಿ ತಮ್ಮ ಕೋರಿಕೆಗಳನ್ನ ಕೋರಿಕೊಳ್ತಾರೆ. ಹಾಗೇನೆ ಆ ಅಗ್ನಿಕುಂಡಗಳ ಪಕ್ಕದಲ್ಲಿ ನವಗ್ರಹ ಶ್ರೀಶಕ್ತಿ ತ್ರಿಶೂಲವಿದೆ. ಈ ತ್ರಿಶೂಲಿ ಸ್ತಂಭದಲ್ಲಿ ನವಗ್ರಹಗಳನ್ನ ಕೆತ್ತಲಾಗಿದೆ. ಹಾಗೇನೆ ಆಶಾಪುರ ಮಾತಾಜಿಯ ರೂಪವನ್ನು ಕೂಡ ಕೆತ್ತಿದ್ದಾರೆ. ಇಲ್ಲಿಗೆ ಬರುವಂತಹ ಭಕ್ತರು 9 ಸುತ್ತು ಈ ನವಗ್ರಹ ಶ್ರೀಶಕ್ತಿ ತ್ರಿಶೂಲವನ್ನ ಸುತ್ತಿದ್ರೆ ಅವರಿಗಿರುವಂತಹ ನವಗ್ರಹ ದೋಷಗಳು ಪರಿಹಾರವಾಗುತ್ತೆ ಅಂತ ಇಲ್ಲಿನ ಪ್ರತೀತಿ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ಈ ದೇವಾಲಯವನ್ನ ನೋಡಲೇಬೇಕು. ಯಾಕಂದ್ರೆ ಬಂಗಾರದಿಂದಲೇ ಮಾಡಿದಷ್ಟು ಸುಂದರವಾದಂತಹ ಕೆತ್ತನೆಗಳು ಮತ್ತು ಕಲಾಕೃತಿಗಳು ಈ ದೇವಾಲಯದಲ್ಲಿದ್ದಾವೆ. ಅದರಲ್ಲೂ ಆಶಾಪುರ ಮಾತಾಜಿ ದೇವಾಲಯದೊಳಗಿನ ಆ ವೃತ್ತಾಕಾರದ ಚಾವಣಿಯಂತೂ ತುಂಬಾ ಸುಂದರವಾಗಿದೆ. ಅಲ್ಲಿ ನಿಂತು ಒಂದು ಸುತ್ತು ಆ ದೇವಾಲಯವನ್ನು ತಿರುಗಿದರೆ ನಾವ್ಯಾವುದೋ ಲೋಕದಲ್ಲಿ ಇದ್ದಂತೆ ಭಾಸವಾಗುತ್ತೆ. ಸೊ ಈ ದೇವಸ್ಥಾನವನ್ನ 2013ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೇನೆ ರಾಜಸ್ಥಾನದ ಮಖಾನಾ ಮಾರ್ಬಲ್ ನಿಂದ ಕಟ್ಟಿರುವಂತಹ ದೇವಾಲಯ ಇದು. ಜೊತೆಗೆ ಈ ಮಾರ್ಬಲ್ಗಳ ಮೇಲೆ ಸುಂದರವಾದಂತಹ ಒರಿಜಿನಲ್ ಕಲರ್ ಡಿಸೈನ್ ಗಳನ್ನ ಮಾಡಲಾಗಿದೆ. ಚೆನ್ನೈ, ಮೈಸೂರು, ಅಹಮದಾಬಾದ್, ಡೆಲ್ಲಿಯಿಂದ ಬರುವಂತಹ ಜೈನ ಸಮುದಾಯದವರಿಗೆ 10 AC ರೂಮ್ಗಳನ್ನ ಉಳಿದುಕೊಳ್ಳೋದಕ್ಕಂತಲೇ ಇಡಲಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ 225ಕ್ಕೂ ಹೆಚ್ಚು ಮದುವೆಗಳನ್ನ ಮಾಡಿದ್ದಾರೆ. ಇಲ್ಲಿ ಗಂಡು ಹೆಣ್ಣು ಇಬ್ಬರು ಜೈನರಿರಬೇಕು ಅಥವಾ ಇಬ್ಬರಲ್ಲಿ ಒಬ್ಬರು ಜೈನರಿರಬೇಕು. ಹೀಗಿದ್ರೆ ಇಲ್ಲಿ ಉಚಿತ ವಿವಾಹಗಳನ್ನ ನಡೆಸಿಕೊಡಲಾಗುತ್ತೆ. ಹೇಳ್ಬೇಕಂದ್ರೆ ಕೇವಲ ಗಂಡು ಹೆಣ್ಣು ಮಾತ್ರ ಈ ದೇವಸ್ಥಾನಕ್ಕೆ ಬಂದರೆ ಸಾಕು, ಉಳಿದಿದ್ದೆಲ್ಲವನ್ನು ಕೂಡ ಆ ದೇವಾಲಯದ ಕಮಿಟಿಯೇ ನೋಡಿಕೊಳ್ಳುತ್ತೆ. ಅಂದ್ರೆ ಮದುವೆಗೆ ಬೇಕಾದಂತ ಕುದುರೆ, ಬ್ಯಾಂಡ್ ಬಾಜಾ, ಮಂಟಪ, ಪಂಡಿತರು, ವರಮಾಲ, ರಿಸೆಪ್ಷನ್ ಸ್ಟೇಜು, ಮೈಕ್ ಅಂಡ್ ಸೌಂಡ್ ಸಿಸ್ಟಮ್, 250 ಜನಕ್ಕೆ 3 ಟೈಮ್ಸ್ ಊಟದ ವ್ಯವಸ್ಥೆಯನ್ನ ಈ ದೇವಾಲಯದ ಕಮಿಟಿಯವರೇ ಮಾಡ್ತಾರೆ ಅನ್ನೋದು ಇಲ್ಲಿನ ವಿಶೇಷ. ಹಾಗೇನೆ ಈ ದೇವಸ್ಥಾನದೊಳಗೆ ಇನ್ನೊಂದು ಸೀಕ್ರೆಟ್ ಆದಂತಹ ವಿಷಯ ಇದೆ. ಅದೇನು ಅಂದ್ರೆ ಗುಜರಾತ್ ನಿಂದ 12 ವರ್ಷಗಳ ಹಿಂದೆ ತಂದಿರುವಂತಹ ದಿವ್ಯ ಜ್ಯೋತಿ ಇವತ್ತಿಗೂ ಕೂಡ ಆರದಂತೆ ಉರಿತಾ ಇದೆ. ಇದು ಆಶಾಪುರ ಮಾತಾಜಿಯ ದೇವಸ್ಥಾನದ ಗರ್ಭಗುಡಿಯೊಳಗೆ ಇದ್ದು ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆದ್ರೆ 12 ವರ್ಷಗಳಿಂದಲೂ ಸತತವಾಗಿ ಉರಿಯುತ್ತಲೇ ಇದೆ ಈ ದಿವ್ಯ ಜ್ಯೋತಿ. ಅಂಡ್ ಗರ್ಭಗುಡಿಯಲ್ಲಿರುವಂತಹ ಪೂಜಾರಿಗಳು ಸದಾಕಾಲ ಈ ದೀಪಕ್ಕೆ ತುಪ್ಪವನ್ನ ಹಾಕುತ್ತಾ ಅದು ಆರಿ ಹೋಗದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಹಾಗೇನೆ ಫ್ರೆಂಡ್ಸ್, ಈ ದೇವಾಲಯದ ಹಿಂಭಾಗದಲ್ಲಿರುವಂತಹ ಈ ಬಿಲ್ಡಿಂಗ್ ಇದೆಯಲ್ವಾ, ಇದೇ ಭೋಜನ ಶಾಲೆ. ಇಲ್ಲಿರುವಂತಹ ಆಫೀಸಿನೊಳಕ್ಕೆ ಹೋಗಿ ಟೋಕನ್ ಗಳನ್ನ ತೆಗೆದುಕೊಂಡರೆ ನಿಮ್ಮೆಲ್ಲರಿಗೂ ಕೂಡ ಊಟ ಉಚಿತ. ಆದ್ರೆ ಈ ಟೋಕನ್ ಗಳಿಗೆ 1 ರೂಪಾಯಿಯನ್ನು ಕೂಡ ಕೊಡಬೇಕಾಗಿಲ್ಲ. ಇನ್ನು ಈ ಭೋಜನಾಲಯದ ಕಿಚನ್ ತುಂಬಾ ಶುಚಿಯಾಗಿದ್ದು ಅತ್ಯುತ್ತಮವಾದಂತಹ ಟಿಫನ್ ಊಟಗಳನ್ನ ಬಡಿಸ್ತಾರೆ. ಅಂಡ್ ಅಲ್ಲಿಗೆ ಬಂದಂತವರು ತುಂಬಾ ಖುಷಿಯಿಂದ ಊಟವನ್ನ ಮಾಡ್ತಾರೆ, ಟಿಫನ್ ಅನ್ನ ಮಾಡ್ತಾರೆ. ಡೈಲಿ ಡಿಫರೆಂಟ್ ಆದಂತಹ ಟಿಫನ್ಗಳು, ಊಟಗಳು ಇಲ್ಲಿನ ದೇವಾಲಯ ಕಮಿಟಿಯವರು ವ್ಯವಸ್ಥೆ ಮಾಡಿದ್ದಾರೆ. ಅಂಡ್ ಇಲ್ಲಿನ ಸೆಕ್ಯೂರಿಟಿ ವಿಷಯಕ್ಕೆ ಬರೋದಾದ್ರೆ ಈ ದೇವಸ್ಥಾನದ ಸುತ್ತಲೂ ಕೂಡ 44 CCTV ಕ್ಯಾಮೆರಾಗಳನ್ನ ಹಾಕಲಾಗಿದೆ ಮತ್ತು ಆ ಮೂಲಕ ದೇವಸ್ಥಾನದ ಭದ್ರತೆಯನ್ನ ಖಚಿತಪಡಿಸಲಾಗಿದೆ. ಸೊ ಫ್ರೆಂಡ್ಸ್, ಇದು ಮಾ ಆಶಾಪುರ ಮಾತಾಜಿ ದೇವಾಲಯದ ವಿಶೇಷಗಳು. ಹಾಗಾಗಿ ನೀವ್ಯಾರಾದ್ರೂ ಬೆಂಗಳೂರಿಂದ ಔಟಿಂಗ್ ಅಂತ ಹೋದ್ರೆ ಅಥವಾ ಬನ್ನೇರುಘಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಈ ಆಶಾಪುರ ಮಾತಾಜಿಯ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಕೊಡಿ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಹರಕೆಗಳಿಗಿಂತಲೂ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಸಿಗುತ್ತೆ. ಒಂದು ವಿಶೇಷವಾದಂತಹ ಅನುಭವ ನಿಮ್ಮದಾಗುತ್ತೆ. ನಮಸ್ಕಾರ.